ನಮಸ್ತೆ ಕನ್ನಡಿಗರೇ, ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವರು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾ, ಈಗ ರೀಸೆಂಟ್ ಆಗಿ ನಾವ್ ಎಲ್ಲೋಗಿದ್ದೋ ಅಂತಂದ್ರೆ, ನಾನು ನಮ್ಮ ಅಪ್ಪನ ಮನೆಗೆ ಹೋಗಿ ನಾನು ಬಂದೆ. ಆ ಏನು ಸಡನ್ ಆಗಿ ಅವ್ರ ಅಪ್ಪನ ಮನೆಗೆ ಹೋಗೋಳೆ ಅಂತ ನಿಮ್ಗೆಲ್ರಿಗೂ ಡೌಟ್ ಇರ್ಬೋದೇನೋ. ರೀಸನ್ ಇಷ್ಟೇನೆ, ನಮ್ಮ ಅಪ್ಪನ್ಗೆ ಹೋದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ನಮ್ಮ ಅಪ್ಪನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಕಾಲ್ ಆಪ್ರೇಷನ್ ಆಗಿತ್ತು. ಸೊ ಅದಕ್ಕೇನೆ ಹೋಗಿದ್ದು. ಹಾಸ್ಪಿಟ್ಲಲ್ಲಿ ನೋಡಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದಾಗ ಅವತ್ತು 11 ಗಂಟೆ ಅವರೇಜ್ ಅಲ್ಲ, 11 ಗಂಟೆ 11:30 ಆಗಿತ್ತು ನಾವು ಬಂದು ಮನೆಗೆ. ಅವತ್ತೆಲ್ಲ ಡಿಸ್ಚಾರ್ಜ್ ಮಾಡಿ ಕಳಿಸಿ ಆವತ್ತಿಂದನೂ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು, ಮನೆಗೆ ಬರ್ರಿ ಅಂತ ಅಂದ್ಬಿಟ್ಟು. ಇವಾಗ ಅಂತಲ್ಲ, ಯುಗಾದಿ ಹಬ್ಬದವಿಂದನೂ ಪ್ರೆಷರ್ ಆಗ್ತಾನೆ ಇದ್ರು, ಬಾ ಬಾ ಅಂತ ಅಂದ್ಬಿಟ್ಟು. ನಂಗೆ ಹೋಗಕ್ಕೆ ಮನ್ಸಿರ್ಲಿಲ್ಲ. ಯಾಕೆ ಅಂತಂದ್ರೆ ಇವ್ರನ್ನೂ ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ ಅಷ್ಟೇನೆ. ಈಗ ಹೋಗಿ ಬಂದು ನನಗಂತೂ ತುಂಬಾನೇ ಖುಷಿ ಆಯಿತು. ನಮ್ಮನೆಯವ್ರಿಗೆ ಏನಂತ ಅನ್ನಿಸ್ತು ಅಂತ ಅವ್ರ ಬಾಯಿಂದಾನೆ ಕೇಳ್ತೀನಿ. ಚಿನ್ನಮ್ಮ, ನಮ್ಮ ಮನೆಗೆ ಬಂದಿದ್ದು, ನಮ್ಮ ಜೊತೆ ಕಾಲ ಕಳೆದಿದ್ದು ಎಲ್ಲ ನಿನಗೆ ಯಾವ ರೀತಿ ಅನ್ನಿಸ್ತು ಮನ್ಸಿಗೆ? ಒಂದೊಳ್ಳೆ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು. ಎಲ್ಲರ ಜೊತೆನೂ ಬೆರಿಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು. ಓಕೆ, ನಮ್ಮೂರು ಇಷ್ಟ ಆಯ್ತು ನಿನಗೆ? ನಿಮ್ಮೂರು ಅಷ್ಟಾಗಿ ತಿರುಗಾಡ್ನಿಲ್ಲ, ಅಲ್ಲೇ ಇನ್ನು ಇವನ್ನ ಕೆಲವೊಂದಷ್ಟು ಪ್ಲೇಸ್ಗಳಲ್ಲೆಲ್ಲ ತಿರುಗಾಡಿಸ್ಬೇಕಾಗಿತ್ತು. ಇರೋದು 3 ದಿನದಲ್ಲಿ ಯಾವ್ಯಾವ ಪ್ಲೇಸು ಅಂತ ತಿರುಗಾಡೋದು, ಅದಕ್ಕೇನೆ ಸುಮ್ಮನೆ ಆಗ್ಬಿಟ್ವಿ. ಇನ್ನೊಂದ್ಸಲಿಗೆ ಹೋದಾಗ ಆ ಪ್ಲೇಸ್ಗಳನ್ನ ನೋಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಇರೋರ್ ಜೊತೆಗೆ ಕಳೆದಿದ್ದು ಕ್ಷಣ ಯಾವ ರೀತಿ ಅನ್ನಿಸ್ತು? ಯಾವ ರೀತಿ ಅಂತಂದರೆ ಚೆನ್ನಾಗಿತ್ತು, ಒಬ್ರಿಗೊಬ್ರು ಚೆನ್ನಾಗಿ ಸ್ಪಂದಿಸ್ತಾರೆ. ಅದಾದಮೇಲೆ ಎಲ್ರಿಗೂ ಗೊತ್ತಿರೋರಲ್ಲ ಅದರಲ್ಲಿ ಏನಿತ್ತು. ಓಕೆ, ನಮ್ಮನೆ ಚೆನ್ನಾಗೈತೆ. ಮನೆ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಇವ್ರು ಮಾತ್ರ ರೂಮ್ ಬಿಟ್ಟು ಈಚೆಗೆ ಬರ್ತಿರ್ಲಿಲ್ಲ. ಮುಜುಗರ ಅಲ್ವಾ. ನಮ್ಮಪ್ಪ ನನಗೆ ಮತ್ತೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ನನಗೆ ಸೀರೆ ಕೊಡ್ಸಿದ್ರು, ಇವ್ರಿಗೆ ಪ್ಯಾಂಟು ಶರ್ಟು. ಕಾಸು ಕೊಟ್ಟಿದ್ರು, ನಾನು ಇವರೇ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಬಂದ್ವಿ. ಅದು ಕೂಡ ನಿಮ್ಮ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು. 3 ದಿನನೂ ಮಾತ್ರ ಒಳ್ಳೆ ಭರ್ಜರಿ ಊಟ. ನಮ್ಮ ಮನೇಲಿ ಅದೇ ಥರನೇ, ಅಂದರೆ ಯಾವ ರೀತಿ ಅಂತಂದರೆ ಬಂದು ಹೋಗೋರ್ಗೆಲ್ಲನೂ ಕೂಡ ನಮ್ಮ ಮನೇಲಿ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟೆ ಕಳ್ಸೋದು. ಇವ್ರಿಗೆ ಒಂಥರ ಯಾವ ರೀತಿ ಅಂತ ಅನ್ಸ್ಬಿಡ್ತು, ಅಯ್ಯೋ ಹೋಗೋ ಮರ್ಯ, ತಿನ್ನು ಉಣ್ಣು ಮನಿಗೋ, ತಿನ್ನು ಉಣ್ಣು ಮನಿಗೋ ಆ ರೀತಿ ಇದ್ದಿದ್ದಕ್ಕೆ ಜಲ್ದಿ ಊರಿಗೆ ಹೋಗಿದ್ರೆ ಸಾಕು, ನಾನು ಕೆಲ್ಸಕ್ಕೆ ಹೋದ್ರೆ ಸಾಕು. ಕೆಲ್ಸಕ್ಕೆ ಹೋದ್ರೆ ಸಾಕು, ಜಾಗದಲ್ಲಿ ಹೋದ್ರೆ ಏನದೇ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೇಕು, ಅದನ್ನೇ ನಮ್ಗೆ ಗೊತ್ತಿರೋದು. ನನ್ನ ಲೈಫಲ್ಲಿ ಈ ಮೂಮೆಂಟ್ ನನಗೆ ಬರುತ್ತೆ, ನನಗೆ ಸಿಗುತ್ತೆ, ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಪ್ಪನ ಮನೆಗೆ ಹೋಯ್ತಾಳೆ ಅನ್ನೋದೇ ಕನ್ಸಾಗ್ಬಿಟ್ಟಿತ್ತು ಇವ್ರಿಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಯಾಕಂದ್ರೆ ಒಂದೊಂದ್ಸಲ ಹೇಳ್ತಿದ್ಲು, ನಮ್ಮ ಅಪ್ಪ ನನ್ನ ಮನೆಗೆ ಸೇರ್ಸಲ್ಲ ಅಂತ. ದೇವ್ರು ಎಲ್ಲದಕ್ಕೂ ಒಂದು ಕಾಲ, ಒಂದು ಟೈಮು ಅಂತ ಇರುತ್ತೆ. ಆ ಟೈಮ್ ಬಂದಾಗ ಹೋಗ್ಲೇಬೇಕಾಗುತ್ತೆ. ಆದ್ರೆ ನಾವು ಕಾಯಬೇಕು ತಾಳ್ಮೆಯಿಂದ ಅಷ್ಟೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಮತ್ತೆ ಯಾರು ನನ್ನ ಜೊತೆಗೆ ಒಂದಾಗಲ್ಲ, ನಮ್ಮ ಮನೆಯವ್ರನ್ನು ಚೆನ್ನಾಗಿ ಟ್ರೀಟ್ ಮಾಡಲ್ಲ ಅಂತ ಮನ್ಸಲ್ಲಿ ಸ್ಟ್ರಾಂಗ್ ಆಗಿತ್ತು. ಫಸ್ಟ್ ರೆಸ್ಪೆಕ್ಟ್ ಕೊಟ್ಟಿದ್ದೆ ಇವ್ರಿಗೆ ಮೊದಲನೇದಾಗಿ. ಎಲ್ಲ ಉಲ್ಟಾ ಆಗೋಯ್ತು. ಅದೇ ಜೀವನ, ಏನಾಗಬೇಕು ಅಂತ ಅನ್ಕೋತೀವಿ ಅದಾಗಲ್ಲ, ಏನಾಗಬಾರ್ದು ಅನ್ಕೋತೀವಿ ಅದಾಯ್ತು ಅಷ್ಟೇ. ಏನೋ ಒಂಥರ ಹ್ಯಾಪಿ ಮೂಮೆಂಟ್ ಮಾತ್ರ. ಇವಳು ಮಾತ್ರ ಫುಲ್ ಖುಷ್, ದಿಲ್ ಖುಷ್. ಅಪ್ಪನ ಮನೆ ಹೋಗಿದ್ದು ಖುಷಿ.
ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ಅಪ್ಪನೂ ಕೂಡ ಮನೆ ಕಟ್ಸ್ತಿದ್ದಾರೆ, ಮನೆ ರೆಡಿ ಮಾಡಿಸ್ತಿದ್ದಾರೆ. ಅವಾಗ ಬೈ ಚಾನ್ಸ್ ಹೋಯ್ತೀನೋ ಇಲ್ವೋ ಅದಂತೂ ನನಗೆ ಗೊತ್ತಿಲ್ಲ. ಇರೋ ಗಂಟನೂ ನಮ್ಮ ಅಪ್ಪನ ಜೊತೆಗೆ ನಾನು ಹಳೆ ಮನೇಲೆ ಖುಷಿಯಾಗಿರ್ತೀನಿ. ಹಳೆ ಮನೇನ ಮುಚ್ಚಾಕ್ತಾರೋ ಇಲ್ಲ ಒಡೆದಾಕ್ತಾರೋ ಐ ಡೋಂಟ್ ನೋ. ಬಟ್ ನನಗೆ ಹಳೆ ಮನೇಲಿ ಇರೋದೇ ನನಗೆ ತುಂಬ ಇಷ್ಟ. ಯಾಕಂತಂದ್ರೆ ಇವಾಗ ಕಟ್ಸ್ತಿರೋ ಮನೆಗೂ ಇವಾಗಿರೋ ಮನೆಗೂ ತುಂಬ ಡಿಫ್ರೆನ್ಸ್ ಅದೇ. ಯಾಕಂತಂದ್ರೆ ಈಗ ಹಳೆ ಮನೆ ಇರೋದು ತುಂಬಾನೇ ದೊಡ್ಡ ಮನೆ. ಈ ಬಾಗ್ಲನ್ನು ಆ ಬಾಗ್ಲಾಗ ಹೋಯ್ತಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಳೆ ನೆನಪುಗಳು ಜಾಸ್ತಿ, ಸಿಕ್ಕಾಪಟ್ಟೆ ಹಳೆ ನೆನಪಿದೆ. ನಾನು ನಮ್ಮ ಅಪ್ಪ ಜಗಳ ಆಡ್ತಿದ್ದದ್ದು, ಟೇಬಲ್ ಮೇಲೆ ಕುತ್ಕೊಂಡು ಟೀ ಕುಡಿತಿದ್ದು, ಮೋರೆ ಹತ್ರ ನಿಂತು ಕಲ್ಲುಚ್ತಿದ್ದದ್ದು, ಸಿಕ್ಕಾಪಟ್ಟೆ ಮೆಮೊರಿ ಐತೆ ಆ ಮನೆಯೊಳಗೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗಿರೋ ಅಮ್ಮ ಒಂದು ಕ್ಷಣ ಅನ್ಸುತ್ತೆ ಇವ್ರೊಟ್ಟೆಲಾರ ನಾನು ಉಡ್ಬಾರ್ದಿತ್ತ ಅಂತ ಅನ್ಸುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಮರ್ಯಾದೆ ಕೊಡ್ಬೇಕೋ ಅವ್ರಿಗೆ ನಾವು ಕೊಡ್ಬೇಕಿತ್ತು. ಅದು ಇವರಾದ್ರು. ನಿಜ. ಅತ್ತೆ ಅನ್ನೋ ಪದಕ್ಕೆ ಅರ್ಥ ಇವರು, ಅವರಲ್ಲ. ಹೇಳಿ ಅರ್ಥ ಇಲ್ಲ. ಒಂದು ಸೆಕೆಂಡು ಅವ್ರನ್ನ ನೆನ್ಸ್ಕೊಂಡ್ರೆ ಇವಾಗೂ ನನ್ನ ಕಣ್ಣಲ್ಲಿ ನೀರು ತುಂಬುತ್ತದೆ. ಯಾಕಂತಂದ್ರೆ ಆ ತಾಯಿಗೆ ಕೈ ಎತ್ತಿ ಮುಗಿಬೇಕು. ಅವಳ ಜಾಗದಲ್ಲಿ ಯಾರೇ ಇದ್ರೂ ಇರ್ತಿರ್ಲಿಲ್ಲ, ನಿಜವಾಗ್ಲೂ ಇರ್ತಿರ್ಲಿಲ್ಲ ಅವಳ ಜಾಗದಾಗೆ. ಆದ್ರೂ ಕಷ್ಟನೋ ಸುಖನೋ ಅನ್ಕೊಂಡು ಮಕ್ಕಳು ಮುಖ ನೋಡ್ಕೊಂಡು ನಮ್ಮ ಅಪ್ಪನ ಮುಖ ನೋಡ್ಕೊಂಡು ಅವರಲ್ಲ ನನ್ಗಷ್ಟೇ ಸಾಕು. ಇನ್ನೊಂದೇನು ಅಂತಂದ್ರೆ ನನ್ನ ಲೈಫಲ್ಲಿ ನನ್ನ ತಾಯಿ ಪ್ರೀತಿ ಕಂಡಿರ್ಲಿಲ್ಲ. ಅಟ್ಲೀಸ್ಟ್ ಇವರಿಂದನಾದ್ರು ನನ್ನ ತಾಯಿ ಪ್ರೀತಿ ಕಾಣ್ತಿದ್ದೀನಲ್ಲ, ನನ್ಗಷ್ಟೇ ಸಾಕು. ದೇವರು ಒಂದ್ ಟೈಮ್ ಕಿತ್ಕೊಂಡ. ತಾಯಿ ಆಗ್ಬೇಕಾಗಿರೋರು ತಾಯಿ ಅನ್ನಿಲ್ಲ, ಆಯ್ತಾ? ದೇವ್ರು ಕೊಟ್ಟಿರೋರು ತಾಯಿ ಆಗೋರೆ ಅಷ್ಟೇ. ದೇವ್ರು ಒಂದಿನ ಕಿತ್ಕೊಂಡ, ಅವನೇ ಕೊಟ್ಟ ಅಷ್ಟೇ. ಒಂದಿನ ಯಾರು ಇಲ್ಲ ನನ್ಗೆ ಅನ್ನೋ ದೇವ್ರು ಕಿತ್ಕೊಂಡಿದ್ಕೆ ಒಂದ್ ಅರ್ಥ ಐತೆ. ಏನಂದ್ರೆ ಇವ್ರು ನಿನಗೆ ಕರೆಕ್ಟಾಗಿ ಸೂಟ್ ಆಗಲ್ಲ ಅಂದ್ರೆ ನಿನ್ ತಕ್ಕನಂಗೆ ನಿನಗೆ ಜನ್ಮ ಕೊಟ್ಟಿರ್ಬೋದು ಅಷ್ಟೇ. ಅದು ಬಿಟ್ರೆ ನೀನ್ ಯಾವುದೇ ಕಷ್ಟಕ್ಕೆ ಆಗಲಿ ಸುಖಕ್ಕೆ ಆಗಲಿ, ಸುಖಕ್ಕೆ ಸ್ಪಂದಿಸ್ತಾರೆ ಬೇಕಾರೆ, ಕಷ್ಟಕ್ಕೆ ಯಾವುದೇ ಕಾರಣಕ್ಕೂ ಸ್ಪಂದಿಸಲ್ಲ ಅಂತ ಗೊತ್ತಿದ್ದೆ ಅವ್ರನ್ನ ದೂರ ಮಾಡ್ದ, ಇವ್ರನ್ನ ಹತ್ರ ಮಾಡ್ದ ಅಷ್ಟೇ. ನನ್ನ ಲೈಫಲ್ಲಿ ಇವಾಗ ಯಾವುದೇ ತರ ಟೆನ್ಷನ್ ಇಲ್ಲ, ತೊಂದರೆ ಇಲ್ಲ, ಏನು ಇಲ್ಲ. ಫುಲ್ ಮೆಮೊರಿ ಕ್ಲೀನ್ ಆಗ್ಬಿಡ್ರೆ. ಈಗ ಮೊದ್ಲಿನ ರೀತಿ ತುಂಬ್ಕೋಬೇಕಷ್ಟೇ. ಈಗ ಮೊದ್ಲಿನ ರೀತಿ ಖುಷಿ ಪಟ್ಕೊಂಡು ಜೀವನದಲ್ಲಿ ಆರಾಮಾಗಿ ಓಡಾಡ್ಕೊಂಡು ನಮ್ದು ಕಮಿಟ್ಮೆಂಟ್ಸ್ ಏನಿದೆ ಅದರಲ್ಲಿ ನನ್ನ ಗಂಡನ ಜೊತೆಗೆ ಒಂದ್ ಸ್ವಲ್ಪ ನಿಂತ್ಕೊಂಡು ಸಾಥ್ ಕೊಟ್ರೆ ಅವ್ನು ಮಾಡೇ ಮಾಡ್ತಾನೆ. ಕೆಲ್ಸಕ್ಕೆ ಮಾತ್ರ ಕಳ್ಸಲ್ಲ. ಟೈಲರಿಂಗ್ ಮಾಡ್ತೀನಿ ಅಂದ್ರೂ ಬಿಡಲ್ಲ. ನೀನ್ ಪ್ರೆಗ್ನೆನ್ಸಿ ಆಗೋ ನಾನೇ ಹೇಳ್ಬಿಟ್ಟಿದ್ದೀನಿ ಅದಕ್ಕಿಂತ ಮುಂಚೆನೆ, ನಾನು ಪ್ರೆಗ್ನೆನ್ಸಿ ಆಗೋ ಗಂಟನೂ ನಾನು ಮಿಷಿನ್ನೇ ಮುಟ್ಟಲ್ಲ ಅಂತ. ನಮ್ದು ಒಂದೇ ರೂಲ್ಸು, ನಾವು ಗಟ್ಮುಟ್ಟಾಗಿರೋ ಗಂಟನು ಮನೇಲಿರೋ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳಿಸ್ಬಾರ್ದು. ಹಂಗಾದ್ರೆ ನಿನ್ ಮದ್ವೆ ಆಗೋಕ್ಕೂ ಮುಂಚೆ ನನ್ ಕೆಲ್ಸ ಏನ್ ದಬಕ್ತಿರ್ಲಿಲ್ಲ. ಮನೆ ಕೆಲಸ ಮಾಡ್ತಿರ್ತಾರೆ, ನೀನ್ ಯಾವ ಕೆಲ್ಸಕ್ಕೆ ಹೋಯ್ತಿದ್ದೆ? ಮನೆ ಕೆಲ್ಸ ಏನ್ ಕೆಲ್ಸ ಅಲ್ವಾ? ಅದು ಕರ್ತವ್ಯ. ಕರ್ತವ್ಯ ಯಾಕೈತದೆ? ಕರ್ತವ್ಯ ನಿಮ್ದು ಅಷ್ಟೇನೆ. ನಂದು ಕರ್ತವ್ಯ, ನಾ ಒಪ್ಕೊತೀನಿ. ನನ್ ಕರ್ತವ್ಯ ಕರ್ಕ ಬಂದಿನಿ, ಮದ್ವೆ ಆಗಿ. ಏನು ಅಂತಂದ್ರೆ ಇವಾಗ ಈಗ ಗಂಡನ್ ಕಮಿಟ್ಮೆಂಟ್ಸ್ ಇರುತ್ತೆ ಅಲ್ವಾ, ಅವಾಗ ನಮ್ ಮನ್ಸಲ್ಲಿ ಏನನ್ನುತ್ತೆ, ಈಗ ಕೆಲವೊಬ್ರಿಗೆ ಗೊತ್ತಿದ್ರೆ ಸುಮ್ನೆ ಆಗ್ಬಿಡ್ತಾರೆ, ಗೊತ್ತಿಲ್ದೇ ಇರೋರು ಯಾವ ರೀತಿ ಮಾತಾಡ್ತಾರೆ, ಗಂಡನು ಕೆಲ್ಸಕ್ಕೆ ಹೋಯ್ತಾನೆ ಅಲ್ವಾ, ಹೆಂಡ್ತಿನೂ ಏನಾರು ಒಂದ್ ಮಾಡ್ಬೋದು ಅಲ್ವಾ, ಹಂಗೆ ಹಿಂಗೆ ಅಂತ ಬಿಡಿ. ಅವಾಗ ನಮ್ಗೇನ್ ಯೋಚನೆ ಬರುತ್ತೆ, ಇತ್ತಾಗೆ ನನ್ ಗಂಡ ನೋಡಿದ್ರೆ ಕೆಲ್ಸಕ್ಕೆ ಕಳ್ಸಲ್ಲ, ಇತ್ತಾಗೆ ಇನ್ನೊಬ್ರು ನೋಡಿದ್ರೆ ಕೆಲ್ಸ ಮಾಡೋದು, ಯಾರ್ ಮಾತ್ ಕೇಳುದು ಯಾರ್ ಮಾತ್ ಬಿಡುದು? ಯಾರ ಮನೇಲಿ? ನಿನ್ ಮನೇಲೆ ತಂದೆ, ಇರುವ ನಿಮಿಷ ಸಮಾಧಾನದಿಂದ. ಅವಾಗ ನಮ್ಗೇನ್ ಅನ್ಸುತ್ತೆ, ನನ್ ಗಂಡ ಅಷ್ಟ್ ಕಷ್ಟ ಪಡ್ತಾರೆ, ನಾನು ಒಂಚೂರು ನಿಂತ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ಕೊಂಡು
ನಮ್ದು ಏನೇನಿದೆ ಅದನ್ನ ನಾವು ಹ್ಯಾಂಡಲ್ ಮಾಡ್ಕೊಂಡು ಫ್ಯೂಚರ್ಗೆ ಸೆಟಲ್ ಮಾಡ್ಬೋದಲ್ಲ ಅನ್ನೋ ಯೋಚನೆಗಳು ನನಗೆ ತುಂಬಾ ಇದೆ. ಫ್ಯೂಚರ್ಗೆ ನಮಗೂ ತಲೆ ಅದೇ, ದೇವ್ರ ತಲೆ ಕೊಟ್ಟವನೆ, ಅಷ್ಟರೊಳಗೆಲ್ಲ ನಾವು ಅರೇಂಜ್ ಮಾಡ್ಕೊತೀವಿ. ಈಗೇನು ಅಂದರೆ ಸದ್ಯಕ್ಕೆ ಯಾವುದಕ್ಕೂ ಜಾಸ್ತಿ ನಾವು ಟೆನ್ಷನ್ ತಗೋತಲ್ಲ. ನಾವು ಒಂಚೂರು ಟೆನ್ಷನ್ ತಗೊಂಡ್ರೆ ತಲೆ ಕೂದಲುದ್ರೈತೆ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಜಾಸ್ತಿ ನನಗೆ ಟೆನ್ಷನ್ ಅದು ತಗೋಕ್ ಯೋಚನೆ ಹೋಗಲ್ಲ. ಅಷ್ಟೇನೆ. ಏನೇ ಆದ್ರೂ ನೀಟಾಗಿ ಕುಂತು ಯೋಚನೆ ಮಾಡಿ ಮುಂದುವರಿತೀನಿ. ಅದೇ ರೀತಿ ಮುಂದುವರೆದು ಒಂದಲ್ಲ ಒಂದಿನ ಬೆಳಿತೀನಿ. ತಥಾಸ್ತು. ಆಯ್ತು. ಪ್ರತಿ ಒಂದು ಗಂಡಿನ ಯಶಸ್ಸಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾಳೆ. ನಿಜ. ಇವಳು ಬಂದ್ಮೇಲೆ ನಾವು ಚೇಂಜ್ ಆಗಿದ್ದು ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ ಚೇಂಜ್ ಆಗಿದ್ದು, ಅಂದರೆ ಜವಾಬ್ದಾರಿಗಳು ಬಂದಿದ್ದು. ಮದುವೆ ಮುಂಚೆ ಬರೀ ಇಷ್ಟೇ, ತಿನ್ನು ಉಣ್ಣು ಓಡಾಡು ಕುಣ್ದಾಡು ಇಷ್ಟೇ ಜೀವನ. ತಿನ್ಬೇಕು, ಉಣ್ಬೇಕು, ಮಲ್ಕೋಬೇಕು, ಜಿಮ್ಗೆ ಹೋಗ್ಬೇಕು, ವಾಪಸ್ ಬಂದು ಮಲ್ಕೋ, ಎದ್ದೋ ಕೆಲ್ಸಕ್ಕೆ ಹೋಗು, ಅಷ್ಟೇ ಜೀವನ. ಇವಾಗ ಮೊದ್ಲಾದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇವನ ಹತ್ರ ಅಷ್ಟಾಗಿ ಏನಂದ್ರೆ ಏನು ಇರ್ಲಿಲ್ಲ ಇವನ್ ಸ್ವಂತ ಅಂತನ್ಬಿಟ್ಟು. ಇವಾಗ ಇವನಿಗೆ ಅಂತ ನಾನಿದ್ದೀನಿ, ನನ್ನ ಮಕ್ಕಳವ್ರೆ, ನಾವು ಇವ್ರ ಕಷ್ಟಪಟ್ಟು ದುಡ್ದಿದ್ದಂತಹ ವಸ್ತು ಇದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾವು ಒಂದೊಂದು ವಸ್ತು ತಗೋಬೇಕು ಅಂತಂದ್ರು ಎಷ್ಟು ಕಷ್ಟಪಟ್ಟಿದೀವಿ ಅಂತ ಅನ್ಬಿಟ್ಟು ನಮ್ಗಳಿಗೆ ಚೆನ್ನಾಗಿ ಗೊತ್ತದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಪ್ರತಿಯೊಂದು ವಸ್ತು ತಗೋಬೇಕಾದ್ರೂ ಕಣ್ಣೀರ್ ಹಾಕಿದೀವಿ. ಕಣ್ಣೀರ್ ಪ್ರತಿಫಲನೇ ಇದು, ಅರ್ಥ ಆಯ್ತಾ? ಕಷ್ಟಪಡ್ದೇನೆ ಯಾರು ಮೇಲೆ ಬರಲ್ಲ. ಮೇಲೆ ಬರೋರು ಮಾತ್ರ ದುಡ್ಡಿರೋರು. ನಮ್ಗೆ ದೇವ್ರು ಇಷ್ಟೆಲ್ಲ ಅದ್ದಾರಿಲ್ ಹೋಗೋರು ಅವರೇ ಸುಮಾರು ಜನ. ನಮ್ಗೆ ದೇವ್ರು ಇಷ್ಟು ಕೊಟ್ಟು ಯಾಕೆ ಕೊಡ್ತಾನೆ, ಇಷ್ಟು ಕಷ್ಟ ಕೊಟ್ಟು ಯಾಕೆ ಕೊಡ್ತಾನೆ ಎಲ್ಲಾನು ಅಂತಂದ್ರೆ ಕಷ್ಟಪಟ್ಟರೆ ಅದ್ರ ಬೆಲೆ ಗೊತ್ತಾಗೋದು. ನಾವು ಕೇಳಿದಷ್ಟು ಕೈಗೆ ಬಂದ್ಬಿಟ್ರೆ ಅದಕ್ಕೊಂದು ಅರ್ಥ ಇರಲ್ಲ. ನಾವು ಪದಾರ್ಥ ತಗೋತೀವಿ ಅಂದರೆ ಅದಕ್ಕೆ ಎಷ್ಟು ಕನಸು ಕಟ್ಕೊಂಡು, ಇವಾಗ ನಾವು ಗಾಡಿ ತಗೋಬೇಕು ಅಂತ ಅದು ಎಷ್ಟು ವರ್ಷದ ಕನಸು, ಹತ್ರ 2 ವರ್ಷದ ಕನಸು, ಗೊತ್ತಾಯ್ತಾ? ಆ ಕನಸು ನೆರವೇರಿದ್ಮೇಲೆ ನಮ್ಗೆ ಎಷ್ಟು ಖುಷಿ ಆಯಿತು. ಅದೇ ರೀತಿ ಎಲ್ಲರೂ ಮದ್ವೆ ವಸ್ತ್ರಲ್ಲಿ ಮಕ್ಕಳಾಗೋ ಗಂಟನು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಸುತ್ತಾಡ್ಕೊಂಡು ಇದ್ಬಿಡ್ತಾರೆ. ಆದ್ರೆ ನಮಗೂ ಅದೇ ತರ ಕನ್ಸಿತ್ತು, ಮದ್ವೆ ಆದ್ಮೇಲೆ ಓಡಾಡ್ಬೇಕು, ಊರೂರ್ ಸುತ್ತಬೇಕು ಅಂತ ಆಸೆ ಇತ್ತು. ಆಗ ನಮ್ದು ಅಂತ ಏನು ಇರ್ಲಿಲ್ಲ. ಈಗ ಅಮ್ಮಮ್ಮ ಅಂದ್ರು ಈಗ 2.5 ವರ್ಷ ಆಯ್ತು ನಾವು ಮದ್ವೆ ಆಗಿ. ಈಗ ಸುತ್ತಾಡ್ಬೇಕು ಅಂತ ನಮ್ಗೆ ಆಸೆ ಅದೇ. ಆದ್ರೆ ಏನ್ ಬೇಜಾರು ಅಂತಂದ್ರೆ ಇವ್ರನ್ನ ಬಿಟ್ಟು ನಾವೆಲ್ಲೂ ಹೋಗಕ್ಕಾಗಲ್ಲ. ಒಂದಿನದ ಮೇಲೆ ಎಲ್ಲೂ ಉಳ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಇದೇ ಫಸ್ಟ್ ಟೈಮ್ ನಾವು ಕನಕಪುರದಲ್ಲಿ ಅಂದ್ರೆ ಇವ್ರ ತಂದೆ ಮನೆಯಲ್ಲಿ 2 ದಿನ ನಾವು ಸ್ಟೇ ಆಗಿದ್ದು. ನಮ್ಮ ಬೈರನ್ ಬಿಟ್ಟು ಯಾವ ಟೈಮಲ್ಲೂ ನಮ್ಮ ಬೈರನ್ ಬಿಟ್ಟು ನಾವು 2 ದಿನ ಇದ್ದವರೆಲ್ಲ. ಯಾಕಂದ್ರೆ ಏನು ಅವನು ನಾವು ಸ್ಪಂದಿಸ್ಬೇಕು, ನಮ್ಗೆ ಅಂತ ಇರೋ ಜೀವ ಅದು. ನಾವು ಕಾಣಲಿಲ್ಲ ಅಂತಂದ್ರೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಟಾರ್ಚರ್ ಕೊಟ್ಬಿಡ್ತಾನೆ. ಅಂದ್ರೆ ಅಕ್ಕ ಅಂದ್ರೆ ಇದು ಪಕ್ಕದಲ್ಲೇ ಐತೆ ಅಲ್ವಾ, ಅಷ್ಟಾಗಿ ಡಿಸ್ಟೆನ್ಸ್ ಏನಿಲ್ಲ, ಹತ್ರನೇ ಇದೆ ಮನೆಗಳು. ಬೊಗಳ್ತಾನೆ ಜಾಸ್ತಿ ಬೊಗಳ್ತಾನೆ. ಅವಾಗ ಏನೈತೆ ಅಕ್ಕಪಕ್ಕದ ಮನೆಗಳಿಗೆ ಡಿಸ್ಟರ್ಬೆನ್ಸ್ ಆಗೋದ್ ಜಾಸ್ತಿ ಇರುತ್ತೆ. ಅವರು ಫೋನ್ ಮಾಡ್ಬಿಟ್ಟು ಯಾರನ್ನೇ ಬಿಟ್ರುವೆ, ಇಲ್ಲ ನಾನಿರ್ಬೇಕು ಇಲ್ಲ ಇವ್ರು ಇರ್ಬೇಕು. ಮುಂದೇನು ಅಂತ ಅಂದ್ರೆ ಅವನ ಜೊತೆ ಬಂದು ಯಾರೇ ಇದ್ರುವೆ ಅವ್ರು ಮಾತ್ರ ನೆಮ್ಮದಿ ಕೊಡಲ್ಲ ಮನೆ ಒಳಗೆ. ಪಾಪಚ ಹುಡುಗರುಗಳಿಗೆ ನಿದ್ದೆನೆ ಕೊಟ್ಟಿಲ್ಲ. ನೈಟ್ ಎಲ್ಲ ಡ್ಯಾನ್ಸ್ ಮಾಡ್ಸೋಣ ಅವ್ರಿಗೆ ಮಾಡಕ್ಕಾದ್ದು. ಸೊ ಅದಕ್ಕೇನೆ ಇವ್ರು ಇರೋದ್ರಿಂದ ನಾವು ಅಷ್ಟಾಗಿ ಓಡಾಡಕ್ ಆಯ್ತಿಲ್ಲ. ಓಡಾಡಿದ್ರು ಇಲ್ಲಿಂದ ಇಲ್ಲಿಗೆ ಬೆಳಗ್ಗೆ ಹೋಗು ಸಂಜೆ ಬಾ ಅಷ್ಟೇ ಪಿಕ್ಚರ್. ಮೇಡಮ್ ಓದ್ಬೇಕಾದ್ರೆ ಹೋಗ್ಬೋದು, 4-5 ದಿನ ಇದ್ದಾರು ಬರ್ಬೋದು. ಮೊದ್ಲಾದ್ರೆ ಫ್ರೆಂಡ್ಸ್ ಇದ್ರು, ಸ್ಕೂಲ್ ಫ್ರೆಂಡ್ಸ್ ಇದ್ರು, ಓಡಾಡ್ತಿದ್ದೆ. ಈಗ ಅಷ್ಟಾಗಿ ಯಾರು ಅಷ್ಟಾಗಿ ಟಚ್ ಅಲ್ಲಿ ಇಲ್ಲ. ತವ್ರ ಮನೆ ಅದಲ್ಲ ಈಗ ತವ್ರ ಮನೆ ಅದೇ. ಆದ್ರೆ ಏನ್ ಬೇಜಾರು ಅಂತಂದ್ರೆ ಅಷ್ಟು ದೂರ ಹೋಗ್ಬೇಕು. ಏನ್ ಮಾಡೋದು, ದೂರ ಹೋಗ್ಬೇಕು. ಬಸ್ಸಲ್ಲಿ ಹೋಗು ಅಂದ್ರೆ ನನ್ನೇ ಬಿಟ್ಕೊಡು ಅಂತಾಳೆ. ಎಷ್ಟ 80 ಕಿಲೋಮೀಟರ್ 85 ಕಿಲೋಮೀಟರ್ ಆಯ್ತು. ತಿಂದೋಗಿ ಯಾವ ಕಾಲ ನೆನ್ಸ್ಕೊಂಡ್ರೆ ಭಯ ಆಯ್ತು. ಆದ್ರೆ ಏನ್ ಮಾಡಕ್ಕಾಗಲ್ಲ, ಬಿಟ್ಕೊಡ್లేదు. ಅವ್ರಿಗೂ ಆಸೆ ಇರ್ತಾವಲ್ವ. ನನ್ಗೂ ಆಸೆ ಇದೆ, ಅವ್ರಿಗೂ ಆಸೆ ಇರೋದ್ಕೇನು. ನನ್ ಗಂಡ ನನ್ ತವ್ರ ಮನೆ ಕರ್ಕೊಂಡು ಬಿಡ್ಬೇಕು, ಅಲ್ಲಿಂದ ನುಚ್ಚಿ ನಿಮ್ಮೊಬ್ಬ ಏನ್ ಬೇಕು ಆಮೇಲೆ ಅವ್ರು ಇರು ಅಂತ ಅನ್ಬೇಕು. ಇಲ್ಲತ್ತೆ ನಾನು ಒಯ್ತೀನಿ ಅಂತೀನಿ ಅನ್ಬೇಕು.
ನನಗೆ ನಮ್ಮ ಅಪ್ಪನ ಮನೇಲಿ ಆಮೇಲೆ ಇನ್ನೊಂದ್ ನಡೀತು. ನಾನು ಊರಿಂದ ಬರ್ಬೇಕಾದ್ರೆ ನಮ್ಮ ಅಪ್ಪ ನಾನು ಇಬ್ರು ಜಗಳ ಗಂಟ್ಕೊಬಿಟ್ಟು ಇವನ್ಗೆ ಭಯ ದೊಡ್ಡದಾಗ್ ಜಗಳ ಆಗ್ಬಿಡುತ್ತೆ ಅಂತ. ನಮ್ಗೆ ಇವೆಲ್ಲ ಕಾಮನ್ ಆಗ್ಬಿಟ್ಟೈತೆ ನನಗೂ ನಮ್ಮ ಅಪ್ಪನ್ಗುವೆ. ಅದು ಏನಂದ್ರೆ ಇವಳು ಊರು ಹೋಯ್ತಾ ಇರೋದ್ನ ಅವ್ರ ಅಪ್ಪ ಯಾವ ರೀತಿ ತೋರ್ಸ್ಕೊಂಡ್ರೆ ಪ್ರೀತಿನ ಯಾವ ರೀತಿ ತೋರ್ಸ್ಕೊಂಡ್ರು ನನ್ನ ಮಗಳು ಹೋಯ್ತಾಳೆ ಅಂತಂದ್ರೆ ಬಿಟ್ಟು ಹೊಯ್ತಾಳೆ ಇಲ್ಲ ಅನ್ನೋದನ್ನ ಒಂಥರ ಏನೋ ಒಂಥರ ಅವ್ರದ್ದೇ ಆದ ರೀತಿಲಿ ಅವರು ತೋರ್ಸ್ಕೊಂಡ್ರು ಅಷ್ಟೇ. ಹುಷಾರು ಹುಷಾರು ಅಂತ ಪದೇ ಪದೇ ಹೇಳಿ ಇವಳಿಗೆ. ನನ್ಗೆ ಅದನ್ನೇ ಹೇಳ್ತಿದ್ರೆ ನನ್ ಕಾಣ ಅಂದ್ರೆ ಬಂದ್ಬಿಡುತ್ತೆ. ಮನೆ ಬಿಟ್ಟು ತಿರುಪನ ಹೋಯ್ತಾಳಲ್ಲ ಅಂತ ಅವ್ರ ಅಪ್ಪಂಗ್ ಸ್ವಲ್ಪ ಕೋಪ ಬಂದ್ಬಿಟ್ಟು ಏನು ಮಾಡಕ್ಕಾಗಲ್ಲ. ಮೊದ್ಲಾದ್ರೆ ಮದ್ವೆ ಮುಂಚೆ ಆದ್ರೆ ಎಲ್ಲೂ ಕಳಿಸ್ತಿರ್ಲಿಲ್ಲ ನಮ್ಮಪ್ಪ. ಹೋದ್ರೆ 1 ತಿಂಗ್ಳು 2 ತಿಂಗ್ಳು ಹೊಂಟೋಯ್ತಿದ್ದೆ ಸುಮ್ನೆ. ಬದನೇ ಇರ್ಲಿಲ್ಲ. ಉಗಿಸ್ಕೊ ಉಪ್ಪು ಹಾಕಿಸ್ಕೊಂಡು ಆಮೇಲೆ ಬತ್ತಿದ್ದದ್ದು ನಾನು. ನಾನು ಈಚೆಗ್ ಬರ್ತಾ ಇದ್ರೆ ಮಂಗಳಾರತಿ ಎತ್ಕೊಬರ್ರಿ ಮಂಗಳಾರತಿ ಅಂದ್ರು ನನಗೆ. ಈ ತರ ಇದ್ದಿದ್ದು. ಈಗ ನಮ್ಮಪ್ಪ ನಾನ್ ಬರ್ಬೇಕಾದ್ರೆ ಕಳ್ಸ್ಕೊಡಕ್ಕೆ ಒಂಚೂರು ಹಿಂದೇಟಾಕ್ತು. ಬರೋ ಟೈಮ್ ಕರೆಕ್ಟಾಗಿ ಜಗಳ ಆಯ್ತು ನನಗೂ ನಮ್ಮ ಅಪ್ಪನ್ಗುವೆ. ಅದೆಲ್ಲ ಪ್ರೀತಿ. ಒಂಥರ ಟ್ರೇಡ್ ಮಾರ್ಕ್ ಇದ್ದಂಗೆ ಇವ್ರಿಗೆ ಜಗಳ ಅನ್ನೋದು. ನಮಗೂ ಅದಕ್ಕೂ ದೂರ, ಇವ್ರಿಗೆ ಮಾತ್ರ ಯಾವಾಗ್ಲೂ ಹತ್ರ. ಮೂಗ್ ಮೇಲೆ ನಿಂತಿರುತ್ತಕ್ಕನ ಜಗಳ ಅನ್ನೋದು. ನಾನು ನಮ್ಮಪ್ಪ ನಾನು ಆಲ್ಮೋಸ್ಟ್ ನನ್ನ ಮೆಚುರಿಟಿ ಬಂದಾಗಿಂದನುವೆ ನಮ್ಮ ಅಪ್ಪನ ಜೊತೆಗೆ ಜಗಳ ಆಡ್ಕ ಬೆಳ್ದೋಳೆ. ಯಾಕಂತಂದ್ರೆ ಆ ಟೈಮಾಗೆ ನನಗೆ ಯಾರು ಇರ್ಲಿಲ್ಲ. ಫ್ರೆಂಡ್ಸ್ ಆಗ್ಲಿ ತಾಯಿ ಆಗ್ಲಿ ಇರ್ಲಿಲ್ಲ ಅಲ್ವಾ. ನಮ್ಮ ಅಪ್ಪನೇ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ. ಆವಾಗ ನನ್ನ ತಮ್ಮನೂ ಕೂಡ ಇರ್ಲಿಲ್ಲ, ಹಾಸ್ಟೆಲ್ಗೆ ಹಾಕಿದ್ರು. ಆಗ ನಮ್ಮ ಅಪ್ಪನ ಜೊತೆಗೇನೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಒಟ್ನಾಗೆ ಅಪ್ಪ ಮಗಳು ತರ ಇರ್ಲಿಲ್ಲ ನಾವು. ಡೇಟ್ ಒಬ್ಬ ಕ್ಲೋಸ್ ಫ್ರೆಂಡು ಯಾವ ರೀತಿ ನಮ್ ಜೊತೆ ಇರ್ತಾನೋ ಅದೇ ರೀತಿ ನಮ್ಮಪ್ಪ ನನ್ನ ಜೊತೆಗಿದ್ರು. ಜೊತೆಗೆ ಇದ್ರೆ ಒಂಥರ ಖುಷಿ ಅನ್ಸುತ್ತೆ. ಆ ಟೈಮಾಗ ನನ್ ಗಂಡನೇ ನಾನು ಮರ್ತೋಗಿದ್ದೆ ನನ್ನ ತವ್ರ ಮನೆಗೆ ಹೋಗಿದ್ದಾಗ. ಯಾರೋ ಅಂತಾನೆ ಮರ್ತ್ಬಿಟ್ಟವಳೆ. ಇವ್ನ್ ಬಂದ್ ಕೂಗ್ತಾ ಇದ್ರೆ ನನ್ಗೆ ಯಾರೋ ಕೂಗ್ತವ್ರೆ ಅನ್ನೋಂಗೆ. ಹಳೆ ನೆನ್ಪುಗಳು ಮರುಕಳಿಸಿದಾಗ ಫಸ್ಟ್ ನನ್ ಬಟ್ಟೆ ತೋರಿಸ್ಬಿಡ್ತೀನಿ. ನಮ್ಮಪ್ಪ ಕೊಟ್ಟಿರೋ ಸ್ಯಾರಿ ಇದು. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಈ ಸ್ಯಾರಿ ಇವರ ಸ್ವಂತ ತಾಯಿನೂ ಒಂದಿನ ಒಂದು ಸೀರೆ ಕೊಟ್ಟವ್ರಲ್ಲ. ನನ್ನ ಮಗಳು ಉಟ್ಕಲ್ಲಿ. ನಾನು ಬೇರೆ ಅಂದ್ರೆ ನಾನು ಬೇರೆ ಅಲ್ಲ, ನನ್ನ ಮಗಳ ಬೇರೆ ಅಲ್ಲ. ನಾನು ಉಟ್ಕೊಂಡ್ರೇನು ನನ್ನ ಮಗಳು ಉಟ್ಕೊಂಡ್ರೇನು ಅಂತ ಮುಂದೆನೇ ಯೋಚನೆ ಮಾಡಿ ಒಂದು ಸೀರೆ ಕೊಟ್ಟವ್ರಲ್ಲ. ಆದರೆ ಫಸ್ಟ್ ಟೈಮ್ ಹೋದಾಗ ತವ್ರ ಮನೆಯಿಂದ ಇವ್ರ ತಾಯಿ ಕೊಟ್ಟು ಕಳಿಸಿದ್ದು, ಅಂದರೆ ಈಗಿರೋ ತಾಯಿ. ಕೆಲವೊಬ್ರು ಅಂತಾರೆ ಎತ್ತು ತಾಯಿನೇ ಮಲ್ತಾಯಿನೇ ಅಂತ. ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಚೆನ್ನಾಗಿತ್ತಲ್ಲ. ಚೆನ್ನಾಗಿದೆ. ಇನ್ನು ನಮ್ ಸಾಹೇಬ್ರು ಬಟ್ಟೆ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ. ಒಂದು ಕೊರಿಯನ್ ಶರ್ಟ್ ಕುತ್ಕೊಂಬದೆ. ಕೊರಿಯನ್ ಶರ್ಟ್ ಅಂತಂದ್ರೆ ಮೇಲೆಲ್ಲ ಇರೋದು ಬರೀ ಚೈನೀಸ್ ಭಾಷೆನೆ. ಇವಳಿಗೆ ಇಷ್ಟ ಆಯ್ತು ಅಂತ ತಗೊಟ್ಟಿದ್ದು. ನನಗೆ ನೋಡೋದಕ್ಕೆ ಫಸ್ಟ್ ಅಂಗಡಿಗೆ ಎಂಟ್ರಿ ಕೊಟ್ಟಾಗ ರೈಟ್ ಸೈಡು ಎಂಟ್ರೀಸ್ ಅಲ್ಲಿ ರೈಟ್ ಸೈಡು ನೇತಾಕಿದ್ರು. ನೋಡ್ದಕ್ಕೆ ನನಗೆ ಒಂದ್ ಸೆಕೆಂಡ್ ಇಮ್ಯಾಜಿನ್ ಮಾಡ್ಕೊತೀನಿ ನನ್ ಗಂಡ ಹಾಕೊಂಡಂಗೆ ಸಕ್ಕದಾಗಿ ಕಾಣ್ತಂದ್ರೆ ತಗೊಬಿಡ್ಬೇಕು ಸುಮ್ನೆ. ನಾನು ಎಲ್ಗೋದ್ರು ಅಷ್ಟೇನೆ. ನಾನು ಎಲ್ಗೋದ್ರು ಇವ್ನಿಗೆ 2 ಜೊತೆ 1 ಜೊತೆ ಬಟ್ಟೆ ತಂದಿಲ್ಲ ಅಂದ್ರೆ ನಾ ಬರೋದೇ ಇಲ್ಲ ಅಟ್ಟಿ ಒಳಕ್ಕೆ. ಚೆನ್ನಾಗೈತೆ. ಇಲ್ಲಿ ಮುಂದೆಗಡೆ ಪೂರ್ತಿ ಸ್ವೆಟರ್ ತರ, ಹಿಂದೆಗಡೆ ಟಿ ಶರ್ಟ್ ತರ ಚೆನ್ನಾಗೈತೆ. ಪ್ಯಾಂಟ್ ಬೇರೆ ಸಿಂಗ್ಲಿಕ್ ನಂಗೆ ತಗೊಂಡವನೆ ಪ್ಯಾಂಟ್ ಜಿಂಚಾಕ್ ಪ್ಯಾಂಟ್. ಇದು ಇವರ ಅಪ್ಪನ ಮನೆಯ ನಮಗೆ ಮೊದಲನೇ ಉಡುಗೊರೆ. ಅಮ್ಮಮ್ಮ ಅಂದ್ರು ನಮ್ಮಪ್ಪ ಮಟನ್ ಚಿಕನ್ ಎಲ್ಲ ತಂದು ತಿನ್ಸಿ ಚೆನ್ನಾಗಿ ತೆಗ್ಸ್ ಕಳ್ಸೋದೆ ನಮ್ಗೆ. ಇದನ್ನು ಕೂಡ ನಮ್ಮಪ್ಪ ಕೊಟ್ಟಿದ್ದೇನೆ, ಬೆಳ್ಳಿ ರಿಂಗು ಕಾಣಿಸ್ತಿದ್ಯಾ. ಇದು ಕೊಟ್ಟಿದ್ದು ನಮ್ಮಪ್ಪನೇ. ಆಮೇಲೆ ಹಿಂದೆಗಡೆ ಇದು ದಾರ ನೂಲ್ದಿದ್ದೆಲ್ಲ ಇದು ಕೂಡ ನಮ್ಮಪ್ಪನೇ ನೂಲ್ ಕೊಟ್ಟಿದ್ದು, ಹಾಕು ಅಂತ ಅನ್ಬಿಟ್ಟು. ಅಳತೆ ಕರೆಕ್ಟಾಗಿ ಆಗ್ಬೇಕಲ್ಲ, ಇಲ್ಲಾಂದ್ರೆ ಹಾಳು ಮಾಡ್ಕೊಬಿಡ್ತಾಳೆ. ಇಷ್ಟೇನೆ ನನ್ನ ತವ್ರ ಮನೆಗೆ ಹೋಗಿದ್ದಂತಹ ಸುದ್ದಿ, ವಿಷಯ, ವ್ಲಾಗ್, ವಿಡಿಯೋ ಎಲ್ಲಾನು. ಮುಂದಿನ ವಿಡಿಯೋದಲ್ಲಿ
ಏನಾರ ಹೊಸ್ತಿದ್ರೆ ಟ್ರೈ ಮಾಡ್ತೀವಿ ನಿಮ್ಮ ಮುಂದೆ ತೋರ್ಸಕ್ಕೆ ಅಷ್ಟೆ. ಎಲ್ರಿಗೂ ಧನ್ಯವಾದ.